ಮಾಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಮ್ಮ ಶಾಂತಿ. ಮಾಮ್, ಅದು ಶರತ್ ಅಣ್ಣಂಗೆ ಮಾಯಾ ಜೊತೆ ಮದುವೆ ಮಾಡ್ತೀನಿ ಅಂದಿದ್ದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಶಾನ್ವಿ, ನೀನು ಮಾಯಾ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಸರಿಪಡಿಸ್ಕೊಂಡ್ರೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ನಾನು ಯಾವುದೇ ನಿರ್ಧಾರ ತಗೊಂಡ್ರೂ ಚೆನ್ನಾಗಿ ಯೋಚನೆ ಮಾಡೇ ತಗೊಳ್ಳೋದು. ಐ ಹೋಪ್ ಯು ಟ್ರಸ್ಟ್ ಮೀ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಮಾಮ್, ಮಾಯಾ ಯಾವತ್ತಿದ್ರೂ ನನಗೆ ವಿಯರ್ಡ್ ಆಗೇ ಕಾಣಿಸ್ತಾಳೆ. ವಿಯರ್ಡಾ? ಅಂಥದ್ದೇನಾಯಿತು? ಮಾಮ್, ನಿನ್ನೆ ನೈಟ್ ಏನಾಯ್ತು ಗೊತ್ತಾ? ಮಾಯಾ, ದಮಯಂತಿ ಅತ್ತೆ, ಪ್ರಾಣೇಶ್ ಮಾವ ಎಲ್ಲರೂ ಡೋರ್ ಹತ್ರ ನಿಂತ್ಕೊಂಡು ಏನೋ ಮಾತಾಡ್ತಿದ್ರು. ಅಂಡ್ ಮಾಯಾ ದಮಯಂತಿ ಅತ್ತೆಗೆ ಬೈತಿದ್ಲು. ವಾಟ್? ಅವ್ರನ್ನ ಬೈತಾ ಇದ್ಲಾ? ಹೌದು ಮಾಮ್, ಶಿ ವಾಸ್ ಬಿಹೇವಿಂಗ್ ವೆರಿ ರೂಡ್. ಅವಳು ಯಾರು ಮಾಮ್ ನಮ್ಮನೆಯವ್ರನ್ನ ಬೈಯೋದಕ್ಕೆ? ಇದೆಲ್ಲ ಸರಿ ಇಲ್ಲ ಮಾಮ್. ಈ ವಿಚಾರವಾಗಿ ನಾನು ಮಾಯನ ಹತ್ರ ಮಾತಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ. ಅಲ್ಲ ಮಾಮ್. ಶಾನ್ವಿ, ದೊಡ್ಡವ್ರು ನಾವು ಮಾತಾಡ್ಕೋತೀನಿ. ಈ ವಿಷಯ ನೀನು ನನಗೆ ಹೇಳಿದ್ಯಾ ತಾನೆ? ನಾನೆಲ್ಲ ನೋಡ್ಕೋತೀನಿ. ಶರತ್ಗೆ ನಿನಗೆ ಹಿತಾಗೆ ನಾನು ಯಾವತ್ತಿಗೂ ಒಳ್ಳೆಯದನ್ನೇ ಬಯಸೋದು. ಶಾನ್ವಿ, ಈ ವಿಚಾರವಾಗಿ ಯಾರ ಹತ್ರನೂ ಏನು ಮಾತಾಡಕ್ಕೆ ಹೋಗಬೇಡ. ಎಲ್ಲರೂ ಸುಮ್ಮನೆ ಪ್ಯಾನಿಕ್ ಆಗ್ತಾರೆ. ಸರಿ ಮಾಮ್. ಮಾಳವಿಕಾ, ತುಂಬಾ ಸಮಸ್ಯೆಗಳಾಗಿದೆ ಗುರುಗಳೇ. ಅಮ್ಮ ಮಗಳನ್ನ ಕಾಪಾಡೋದಕ್ಕೆ ಬಂದಿದ್ದಾಳೆ. ಮಗಳಿಗೆ ಕಾಟ ಕೊಟ್ಟವ್ರಿಗೆ ಪಾಠ ಕಲಿಸಕ್ ಬಂದಿದ್ದಾಳೆ. ಇದು ನಿಮ್ಮ ಸಮಸ್ಯೆ. ನಾನ್ ನಿಮ್ಗಳಿಗೆ ಸಹಾಯ ಮಾಡಬಾರ್ದು ಅನ್ಕೊಂಡಿದ್ದೆ. ಕೆಟ್ಟದನ್ನ ಓಡಿಸೋದು ಸುಲಭ, ಒಳ್ಳೆದನ್ನ ಓಡಿಸೋದು ತುಂಬಾನೇ ಕಷ್ಟ. ಆದ್ರೆ ಮಾಳವಿಕಾ ಹೇಳಿದಾಳೆ ಅಂದ ಮೇಲೆ ಅದನ್ನ ಮಾಡಲೇಬೇಕು. ಈಗ ನಮ್ಮ ಸಮಸ್ಯೆಗೆ ಪರಿಹಾರ? ಇನ್ನು 2 ದಿನ ಸಮಯಾವಕಾಶ ಬೇಕು. ನಾಳಿದ್ದು ಅಷ್ಟಮಿ. ಆ ಅಷ್ಟಮಿಯ ದಿನದಲ್ಲಿ ಅವಳಿಗೆ ಒಂದು ಮಹಾ ದಿಗ್ಬಂಧನ ಮಾಡಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ. ಅದಕ್ಕೆ ಅವಳು ಉಪಯೋಗಿಸ್ತಾ ಇದ್ದಂತ ಒಂದು ವಸ್ತು ನನಗೆ ಬೇಕು. ತಂದ್ಕೊಡ್ತೀನಿ. ನಾಳಿದ್ದು ಬೌಳಿ ಮುಹೂರ್ತದಲ್ಲಿ ಮಹಾ ದಿಗ್ಬಂಧನ ಯಾಗ. ಬೆಳಿಗ್ಗೆ ಶುರು ಆದ್ರೆ ರಾತ್ರಿವರೆಗೂ ನಡೆಯೋ ಯಾಗ. ಆ ಯಾಗದಲ್ಲಿ ಅವಳನ್ನ ದಿಗ್ಬಂಧನ ಮಾಡಿ ನಿಶಕ್ತಳನ್ನಾಗಿ ಮಾಡ್ತೀನಿ. ಅವಳಿಂದ ನಿಮ್ ಯಾರಿಗೂ ಏನು ತೊಂದರೆ ಆಗದೆ ಇರೋ ರೀತಿ ಒಂದು ಶ್ರೀಶಕ್ತಿಯನ್ನ ಮಾಡಿ ನಿಮ್ಗಳ ಕೈ ಕೊಡ್ತೀನಿ. ನೀವು ಅದನ್ನ ಕೈ ಕಟ್ಕೋಬೇಕು. ನಾಳಿಗೆ ಅವಳ ಅಂತ್ಯ. ಅರ್ಚಕರೇ, 22 ವರ್ಷಗಳ ನಂತರ ನಮ್ಮೂರಿನಲ್ಲಿ ದೇವಿ ಉತ್ಸವ ನಡೀತಾ ಇರೋದು ನನಗಂತೂ ತುಂಬಾ ನೆಮ್ಮದಿ ಕೊಟ್ಟಿದೆ. ಈ ಸಾರಿ ಏನು ವಿಘ್ನ ಆಗದೆ ದೇವಿ ಉತ್ಸವ ಪೂರ್ಣ ಆದ್ರೆ ಅಷ್ಟೇ ಸಾಕು. ಚಿಂತೆ ಮಾಡಬೇಡಿ, ದೇವಿನೇ ದಾರಿ ತೋರಿಸಿಯಾಳೆ. ಎಲ್ಲ ಸಾಂಗವಾಗಿ ನಡೆಯುತ್ತೆ. ನಮ್ಮ ಊರಿಗೆ ತಗಲಿದ ಶಾಪ ಕೂಡ ಕಳಿಯುತ್ತೆ. ಅಂದಾಗೆ ಅರ್ಚಕರೇ, ದುರ್ಗಾ ಬಂದಿದ್ದಾಳೆ. ಮುತ್ತೈದರ ಜೊತೆ ಸೇರಿ ಇವತ್ತು ಕುಂಕುಮಾರ್ಚನೆ ಮಾಡಿಬಿಟ್ರೆ ಇವತ್ತಿನ ಕಾರ್ಯ ಮುಗಿದಾಗತ್ತೆ. ಬನ್ನಿ. ಬಾಗಿಲು ಹೇಗೆ ತೆಗ್ದಿದೆ? ನೆನ್ನೆ ಬೀಗ ಹಾಕಿದ್ನಲ್ಲ ನಾನು. ಸದ್ಯ ದೇವಿಯ ಒಡವೆಗಳೆಲ್ಲ ಹಾಗೆ ಇದೆ.
ಶ್ರೀಚಕ್ರ ಶ್ರೀಚಕ್ರ ಎಲ್ಲೋಯ್ತು? ಏನಪ್ಪ ಮಡ್ಕೆ ಇಟ್ಟಿದ್ಯಾ? ಕಲ್ಯಾಣಿ, ದೇವಸ್ಥಾನದ ಕಲ್ಯಾಣಿಗೆ ಹೋಗಿ ಹಾಕಿದನ. ಏನ್ ವಿಚಿತ್ರನಪ್ಪ, ನನ್ ಮನ್ಸಲ್ಲಿ ಏನೋ ಪ್ರಶ್ನೆ ಇಟ್ಕೊಂಬಂದ್ರೆ ನಿಂದೇ ಏನೋ ವರ್ಷ ಇರುತ್ತೆ. ನಾನೊಂದು ಪ್ರಶ್ನೆ ಮಾಡಕ್ಕೆ ಬಿಡಲ್ಲ ಅಂತ್ಯ. ಸಮಯ ಇಲ್ಲ, ಹೋಗು. ಇಲ್ಲಪ್ಪ, ನಾನು ತಗೊಂಡೋಗಲ್ಲ. ಆಣೆ, ನಿಮ್ಮಪ್ಪನ ಮೇಲೆ ಆಣೆ. ಮೊದ್ಲಿದನ್ನ ತಗೊಂಡು ಹೋಗಿ ಕಲ್ಯಾಣಿಗೆ ಹಾಕು.